ಶೋಭಾ ಕರಂದ್ಲಾಜೆ ವರ್ಸಸ್ ರಾಜೀವ್ ಗೌಡ್ರು ಯಾರು ಗೆಲ್ಬೇಕು ನಿಮ್ಮ ಪ್ರಕಾರ? ಶೋಭಾ ಕರಂದ್ಲಾಜೆ. ದೇಶ ಮುಂದೆ ಬರ್ಬೇಕು ಅಂದ್ರೆ ನಮ್ಗೆ ಮೋದಿ ಬಂದ್ರೆ ಉದ್ಧಾರ ಆಗೋದು ಅಂತ ಅನ್ಸುತ್ತೆ. ಅದಕ್ಕೆ ಮುಂಚೆ ಮಾಡಿದ್ದಾರೆ ಶೋಭಾ ಕರಂದ್ಲಾಜೆ. ಈ ಸತಿ ಅಷ್ಟು ಕ್ಯಾಂಪೇನಿಂಗ್ ನೋಡಿಲ್ಲ ಅವ್ರ ಕಡೆಯಿಂದ. ಒಂದ್ 5 ವರ್ಷ ಟರ್ಮ್ ಇದ್ರೆ ನೀವೆಲ್ಲ ಫುಲ್ 100% ಚೇಂಜ್ ಮಾಡಕ್ ಆಗುತ್ತಾ? ಆಗೋದಿಲ್ಲ. ಬರೀ ಪ್ರಧಾನಮಂತ್ರಿ ಆಗೋದಷ್ಟೇ ಅಲ್ಲ, ಅದನ್ನ ನಿಭಾಯಿಸಿಕೊಂಡು ಹೋಗುವಂತ ಕೆಪಾಸಿಟಿ ಇರಬೇಕಲ್ಲ ಸರ್. 10 years ಟರ್ಮ್ ಇಂದ ಹೆಂಗೆ ನಮ್ ಕಂಟ್ರಿ ಮುಂದೆ ಬಂದಿದೆ ಅದ್ ನೋಡ್ಬಿಟ್ಟು ವಿ ಎಕ್ಸ್ಪೆಕ್ಟ್ ದ ಸೇಮ್ ಥಿಂಗ್. ಸ್ಟೇಟ್ ಅಲ್ಲಿ ಕಾಂಗ್ರೆಸ್ ಗವರ್ಮೆಂಟ್ ಇದೆ, ಸೊ ಕಾಂಗ್ರೆಸ್ ಸೆಂಟರ್ ಎರಡು ಸೇಮ್ ಇದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ. ಇವಾಗ ಬ್ಯಾಂಗ್ಳೂರ್ ಸೌತ್ ತಗೊಳ್ಳಿ, ನೋಡಿದ್ರು ಅಲ್ಲಿ ಕಾಂಪಿಟೇಷನ್ ಜಾಸ್ತಿ ಇದೆ. ಜೆಂಡರ್ ಈಕ್ವಾಲಿಟಿ ಅಂದ್ಮೇಲೆ ಎಲ್ಲದೂ ಈಕ್ವಲ್ ಆಗಿರ್ಬೇಕು, ಎಲ್ಲರೂ ಮುಂದೆ ಬರ್ಬೇಕು. ಎಸ್ ಮೇಡಮ್, ನಮಸ್ತೆ. ನಮಸ್ತೆ. ವೋಟ್ ಮಾಡಿದ್ರಾ? ಹೌದು, ವೋಟ್ ಮಾಡಿದೆ. ಇನ್ನು ಇದೆ. ಯಾವ ಕ್ಷೇತ್ರ ನಿಮ್ದು? ನಮ್ದು ಬ್ಯಾಂಗ್ಳೂರ್ ನಾರ್ತ್. ಬೆಂಗಳೂರು ಉತ್ತರ. ಶೋಭಾ ಕರಂದ್ಲಾಜೆ ವರ್ಸಸ್ ರಾಜೀವ್ ಗೌಡ್ರು ಯಾರು ಗೆಲ್ಬೇಕು ನಿಮ್ ಪ್ರಕಾರ? ಶೋಭಾ ಕರಂದ್ಲಾಜೆ. ಯಾಕೆ ಮೇಡಮ್ ಶೋಭಾ ಕರಂದ್ಲಾಜೆ? ಯಾಕಂದ್ರೆ ನಂಗೆ ಕಂಟ್ರಿಗೆ ಮೋದಿ ಬರ್ಬೇಕು ಅಂತ ನಮ್ಗೆ ಆಸೆ, ಅದಕ್ಕೇನೆ. ಸೊ ಎಲ್ಲ ಇಲ್ಲಿ ಯಾರೇ ನಿಂತಿದ್ರು ಅಟ್ ದ ಎಂಡ್ ಆಫ್ ದ ಡೇ ಕಂಟ್ರಿ ಮುಂದೆ ಬರ್ಬೇಕು ಅಂದ್ರೆ, ನಮ್ ದೇಶ ಮುಂದೆ ಬರ್ಬೇಕು ಅಂದ್ರೆ ನಮ್ಗೆ ಮೋದಿ ಬಂದ್ರೆ ಉದ್ಧಾರ ಆಗೋದು ಅಂತ ಅನ್ಸುತ್ತೆ. ಅದಕ್ಕೆ ಮೋದಿ ಅವರಿಗೋಸ್ಕರ ಶೋಭಾ ಕರಂದ್ಲಾಜೆ ಅವರಿಗೆ ಓಟ್. ಹೌದು. ಇನ್ ಕೇಸ್ ಶೋಭಾ ಕರಂದ್ಲಾಜೆ ಅವರು ಅಥವಾ ಏನು ಬಿಜೆಪಿ ಅನ್ನುವಂತ ಕಾರಣಕ್ಕೆ ತಾವು ಓಟ್ ಹಾಕ್ತೀನಿ ಅಂತ ಹೇಳಿದ್ರಿ. ಬಟ್ ವ್ಯಕ್ತಿಗತವಾಗಿ ಒಬ್ಬ ಏನು ಇಲ್ಲಿನ MP ಆಗಿ ಶೋಭಾ ಕರಂದ್ಲಾಜೆ ಅವರು ಸೂಕ್ತ ವ್ಯಕ್ತಿ ಅಂತ ಅನಿಸ್ತಾರ ನಿಮ್ಗೆ? ಮುಂಚೆ ಮಾಡಿದ್ದಾರೆ ಶೋಭಾ ಕರಂದ್ಲಾಜೆ. ಈ ಸತಿ ಅಷ್ಟು ಕ್ಯಾಂಪೇನಿಂಗ್ ನೋಡಿಲ್ಲ ಅವ್ರ ಕಡೆಯಿಂದ. ಬಟ್ ಮುಂಚೆ ಬೇರೆ ಮಾಡಿರೋದ್ರಿಂದ ಅದಕ್ಕಂತ ಓಕೆ, ಅವ್ರ ಮುಂದೆ ಬಂದ್ರೆ ಎಲ್ಲ ಬರೀ ಇದು ಒಂದೇ ಕಂಟ್ರಿ, ಒಂದೇ ನಮ್ ಕಾನ್ಸ್ಟಿಟ್ಯೂನ್ಸಿ ಅಂತ ನೋಡಕ್ ಆಗಲ್ಲ ನಾವು. ನಮ್ ಕರ್ನಾಟಕ ಸ್ಟೇಟು, ದೇಶ, ಅದೆಲ್ಲ ಇಂಡಿಯಾ ಕಂಟ್ರಿ ಎಲ್ಲ ನೋಡ್ಬೇಕಂದ್ರೆ ಅದಕ್ಕೆ ನಾವು ಬಿಜೆಪಿಗೆ ವೋಟ್ ಮಾಡಿರೋದು. ಓವರ್ ಆಲ್ ಕಂಟ್ರಿ ದೃಷ್ಟಿಯಿಂದ, ಅಂದ್ರೆ ದೇಶದ ದೃಷ್ಟಿಯಿಂದ ಶೋಭಾ ಕರಂದ್ಲಾಜೆ ವೋಟಿಂಗ್. ಸರಿ, ಅಲ್ಲಿ ಅವರು ಏನು ಹಿಂದೆ MP ಆದಂತ ಏನು ಉಡುಪಿ ಮತ್ತು ಚಿಕ್ಕಮಗಳೂರು ಕ್ಷೇತ್ರ ಏನಿದೆ, ಅಲ್ಲಿಂದ ಗೋ ಬ್ಯಾಕ್ ಅನ್ನುವಂಥ ಚಳುವಳಿ ನಡೆಯುತ್ತೆ. ಹಾಗೇನೆ ಅವ್ರು ನಾರ್ತ್ಗೆ ಅವರನ್ನ ಏನು ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿಸ್ತಾರೆ. ಸೊ ಈ ವಿಚಾರವಾಗಿ ಏನ್ ಹೇಳ್ತೀರಾ? ಅವರು ಅಲ್ಲಿ ಕಾನ್ಸ್ಟಿಟ್ಯೂನ್ಸಿಗೆ ಅವ್ರು ಮಾಡಿಲ್ಲ ಅನ್ಸುತ್ತೆ ಅಷ್ಟು. ಬಟ್ ಇವಾಗ ನೋಡ್ಬೇಕು, ಹಂಗಂತ ಒಳ್ಳೇದು ಮಾಡಿರ್ತಾರೆ, ಇಲ್ಲ ಅಂತಾನು ಇರುತ್ತೆ, ಎರಡೂ ಮಾಡಿರ್ತಾರೆ. ಬಟ್ ಯಾವಾಗ್ಲೂ ಏನಾಗುತ್ತೆ, ಹೈಲೈಟ್ ಯಾವಾಗ್ಲೂ ನೋಡಿದ್ರೆ ನೆಗೆಟಿವೇ ಜಾಸ್ತಿ ಹೈಲೈಟ್ ಆಗುತ್ತೆ, ಪಾಸಿಟಿವ್ ಜಾಸ್ತಿ ಅವರೇ ಪ್ರಚಾರ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ, ಇಲ್ಲ ಅಂದ್ರೆ ಗೊತ್ತಾಗಲ್ಲ. ಸೊ ಅದೊಂದು ಪ್ರಾಬ್ಲಮ್ ಆಗುತ್ತೆ. ಎಲ್ಲ ಕಡೆ ನಾವ್ ಏನ್ ಮಾಡ್ತೀವಿ, ಅದೆಲ್ಲ ನೆಗೆಟಿವ್ಲಿ ಕಡಿಮೆ ನೋಡ್ಬಿಟ್ಟು ವಾಟ್ ಎವರ್ ಪಾಸಿಟಿವ್ ಆರ್ ದೇರ್. ಒಂದ್ 5 ವರ್ಷ ಟರ್ಮ್ ಇದ್ರೆ ನೀವೆಲ್ಲ ಫುಲ್ 100% ಚೇಂಜ್ ಮಾಡಕ್ ಆಗುತ್ತಾ? ಆಗೋದಿಲ್ಲ. ಸೊ ನೀವ್ ಏನ್ ಮಾಡ್ಬೇಕು, ಅದ್ ಏನೇನ್ ಸ್ಮಾಲ್ ಸ್ಟೆಪ್ಸ್ ತಗೊಂಡಿರ್ತಾರೆ, ಆ ಸ್ಟೆಪ್ಸ್ ಎಲ್ಲ ನೋಡ್ಬಿಟ್ಟು ಏನೇನ್ ಒಳ್ಳೇದಾಗುತ್ತೆ ಅದನ್ನ ನೋಡ್ಕೊಂಡ್ ಬರ್ಬೇಕು. ದಟ್ಸ್ ಹೌ ಕಂಟ್ರಿ ವಿಲ್ ಗ್ರೋ. ನಾವು ಒಂದೇ ಸತಿ ಫುಲ್ ಚೇಂಜ್ ಮಾಡ್ಬಿಡ್ತೀವಿ ಅಂತ ಯಾವ ಟರ್ಮ್ ಅಲ್ಲೂ ಆಗಲ್ಲ. ಸೊ ಆತರ ವಿಷಯದಲ್ಲಿ ನೋಡ್ಬಿಟ್ಟು ನಾವು ಇದ್ರಲ್ಲೂ ನೆಕ್ಸ್ಟ್ ಬರ್ಬೇಕು, ಮುಂದೆ ಬರ್ತಾರೆ. ನಾವು ಹಂಗ್ ನೋಡಕ್ ಹೋದ್ರೆ ಇವಾಗ 5 years 10 years ಟರ್ಮ್ ಇಂದ ಹೆಂಗೆ ನಮ್ ಕಂಟ್ರಿ ಮುಂದೆ ಬಂದಿದೆ ಅದ್ ನೋಡ್ಬಿಟ್ಟು ವಿ ಎಕ್ಸ್ಪೆಕ್ಟ್ ದ ಸೇಮ್ ಥಿಂಗ್. ಸೊ ಈಗ ಅವರು ಇಲ್ಲಿ ನಿಮ್ಮ ಬೆಂಗಳೂರು ನಾರ್ತ್ ಏನ್ ಲೋಕಸಭಾ ಕ್ಷೇತ್ರಕ್ಕೆ MP ಆದ ಬಳಿಕ ಆದ್ರೆ ಕೆಲಸಗಳನ್ನು ಮಾಡ್ತಾರೆ ಅಂತ ಅನ್ಸುತ್ತೆ ನಿಮಗೆ? ನಿರೀಕ್ಷೆ ಇದೆಯಾ? ನಿರೀಕ್ಷೆ ಇದೆ. ಬಟ್ ಅದಕ್ಕಂತ ನಾವು ಸ್ಟೇಟ್ ಅಲ್ಲಿ ಕಾಂಗ್ರೆಸ್ ಗವರ್ಮೆಂಟ್ ಇದೆ, ಸೊ ಕಾಂಗ್ರೆಸ್ ಸೆಂಟರ್ ಎರಡು ಸೇಮ್ ಇದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ. ಅವ್ರಿಬ್ರು ಸೇರ್ಕೊಂಡ್ ಮಾಡಿದ್ರೆ ಅವಾಗ ಡೆಫಿನೆಟ್ಲಿ ನಮ್ ಕಾನ್ಸ್ಟಿಟ್ಯೂನ್ಸಿನೂ ಮುಂದೆ ಬರುತ್ತೆ. ಸೊ ಅದು ಸಪೋರ್ಟ್ ಎರಡ್ ಕಡೆಯಿಂದಾನು ಇರ್ಬೇಕು. ಕಾಂಗ್ರೆಸ್ ಬಿಜೆಪಿ ಇಲ್ಲ, ಬೇರೆ ಬೇರೆ ಪವರ್ ಇರೋದ್ರಿಂದ ಅದು ಇಟ್ ಶುಡ್ ನಾಟ್ ಇಂಪ್ಯಾಕ್ಟ್ ಎನಿ ಆಫ್ ದ ಕಾನ್ಸ್ಟಿಟ್ಯೂನ್ಸಿ. ಅದು ನಮ್ ಆಸೆ. ಒಟ್ಟು 28 ಲೋಕಸಭಾ ಕ್ಷೇತ್ರಗಳೇನಿತ್ತು ರಾಜ್ಯದಲ್ಲಿ, ಅದರಲ್ಲಿ ನಿಮ್ಗೆ ಏನಾದ್ರು ಬೇರೆ ಕ್ಷೇತ್ರ, ನಿಮ್ಮ ಬೆಂಗಳೂರು ನಾರ್ತ್ ಬಿಟ್ಟು ಬೇರೆ ಯಾವ್ದಾದ್ರು ಇಂಟ್ರೆಸ್ಟಿಂಗ್ ಕ್ಷೇತ್ರ ಅಂತ ಅನ್ಸಿದ್ಯಾ? ಆಸಕ್ತಿದಾಯಕ ಕ್ಷೇತ್ರ ಬೇರೆ ಇಂಟ್ರೆಸ್ಟಿಂಗ್ ಇವಾಗ ನಾನು ಹಂಗ್ ನೋಡ್ತಾ ಇರ್ತೀನಿ, ಟ್ರ್ಯಾಕ್ ಮಾಡ್ತಾ ಇರ್ತೀನಿ. ಬೇರೆ ಕಡೆ ಸುಮಾರು ಕಡೆ ಹೊಸ ಹೊಸ ಕ್ಯಾಂಡಿಡೇಟ್ಸ್ ಎಲ್ಲ ಬರ್ತಾ ಇದ್ದಾರೆ. ಅವರೆಲ್ಲ ಇವಾಗ ಬ್ಯಾಂಗ್ಳೂರ್ ಸೌತ್ ತಗೊಳ್ಳಿ, ನೋಡಿದ್ರು ಅಲ್ಲಿ ಕಾಂಪಿಟೇಷನ್ ಜಾಸ್ತಿ ಇದೆ. ಬಟ್ ತೇಜಸ್ವಿ ಸೂರ್ಯ ಆಗ್ಲಿ, ದೇರ್ ಆರ್ ವೆರಿ ಗುಡ್ ಯಂಗ್ ಲೀಡರ್ಸ್ ಹೂ ಆರ್ ಕಮಿಂಗ್ ಅಪ್. ಸೊ ಅವ್ರೆಲ್ಲ ಅವ್ರ ಮುಂದೆ ಬರ್ಬೇಕು. ಯಾಕಂದ್ರೆ ಯೂತ್ ಇಸ್ ಹೂ ವಿಲ್ ಟೇಕ್ ಅವರ್ ಕಂಟ್ರಿ ಫಾರ್ವರ್ಡ್. ಸೊ ಅವರೆಲ್ಲ ಬಂದ್ರೇನೆ ಮುಂದೆ ದೇಶ ಮುಂದೆ ಬರೋದು. ಅದಕ್ಕೆ ಬೇರೆ ಕಾನ್ಸ್ಟಿಟ್ಯೂನ್ಸಿ ಅದೇ ನೋಡ್ತಾ ಇದೀವಿ. ಹೌದು, ಸೌತ್. ಹಾಗೆ ಸೌತ್ ಇಂಟ್ರೆಸ್ಟಿಂಗ್ ಕ್ಷೇತ್ರ ಅನ್ಸಿದ್ರೆ ನೀವು ಏನು ಹೇಳಿದ್ರಿ, ತೇಜಸ್ವಿ ಸೂರ್ಯ ಅವ್ರು ಗೆಲ್ಬಹುದು ಅಂತ. ಅಲ್ಲಿ ಕಾಂಪಿಟೇಷನ್ ಜಾಸ್ತಿ ಇದೆ. ಹೌದು, ನೋಡ್ಬೇಕು ಹೆಂಗಾಗುತ್ತೆ ಅಂತ ಹೇಳಕ್ ಆಗಲ್ಲ. ಇಟ್ ಇಸ್ ತುಂಬಾ ಕ್ಲೋಸ್ ಕಾಂಪಿಟೇಷನ್ ಇರುತ್ತೆ ಅಂತ ಅನ್ಸ್ತಾ ಇದೆ. ನೋಡಿದ್ರೆ ಪೋಲ್ ಇದೆಲ್ಲ ನೋಡಿದ್ರೆ ಯಾಕೋ ಕ್ಲೋಸ್ ಕಾಂಪಿಟೇಷನ್ ಇದೆ ಅಂತ ಅನ್ನಿಸ್ತಿದೆ. ಸೌಮ್ಯ ರೆಡ್ಡಿ ಅವರು ಒಬ್ರು ಲೇಡೀಸ್ ಆಗಿ, ಮಹಿಳೆಯಾಗಿ ಗೆಲ್ಬೇಕು ಅಂತ ಅನ್ಸಲ್ವಾ ನಿಮ್ಗೆ? ಯಾರು ಆ ಕಾನ್ಸ್ಟಿಟ್ಯೂನ್ಸಿಗೆ ಒಳ್ಳೇದ್ ಮಾಡ್ತಾರೋ, ಯಾರು ಮುಂದೆ ತರ್ತಾರೋ ಅವ್ರು ಗೆಲ್ಬೇಕು. ಲೇಡೀಸು ಈ ಜೆಂಡರ್ ಈಕ್ವಾಲಿಟಿ ಅಂದ್ಮೇಲೆ ಎಲ್ಲದೂ ಈಕ್ವಲ್ ಆಗಿರ್ಬೇಕು, ಎಲ್ಲರೂ ಮುಂದೆ ಬರ್ಬೇಕು. ಹೌದು, ಲೇಡೀಸ್ ಬೇರೆ ಎಲ್ಲಾ ಕ್ಷೇತ್ರದಲ್ಲೂ ಬರ್ಬೇಕು.
ಬಟ್ ಹಂಗಂತ ನಮ್ಮ ಕಾನ್ಸ್ಟಿಟ್ಯೂನ್ಸಿಗೆ ಒಳ್ಳೇದ್ ಮಾಡೋರು ಬರ್ಬೇಕು. ಅಲ್ಲ, ಒಂದಷ್ಟು ಕ್ಷೇತ್ರದಲ್ಲಿ ಲೇಡೀಸ್ಗೂ ಕೂಡ ಅಂತಂದ್ರೆ ಏನ್ ನೀವು ಹೇಳಿದ್ರಿ ಜೆಂಡರ್ ಈಕ್ವಾಲಿಟಿ ಅಂತ, ಸೊ ಆ ದೃಷ್ಟಿಯಲ್ಲೇ ಕೇಳ್ತಾ ಇರುವಂತದ್ದು, ಆ ದೃಷ್ಟಿಯಲ್ಲಿ ಹೇಳ್ತಾ ಇರುವಂತದ್ದು. ಸೊ ಅದು ಬಿಜೆಪಿ ಕಾಂಗ್ರೆಸ್ ಅನ್ನೋದಕ್ಕಿಂತನೂ ಹೆಚ್ಚಾಗಿ ಅವ್ರಿಗೂ ಒಂದು ಸಮಾನತೆ ಅನ್ನೋದು ಬೇಕಲ್ವಾ ಆ ನಿಟ್ಟಿನಲ್ಲಿ. ಸೊ ಏನು ಪಾರ್ಲಿಮೆಂಟ್ ಅಲ್ಲಿ ಸೊ ಮಹಿಳೆಯರು ಒಂದಷ್ಟು ಜನ ಗುರುತಿಸ್ಕೋಬೇಕಾಗುತ್ತಲ್ವಾ, ಸೊ ಆ ನಿಟ್ಟಿನಲ್ಲಿ ಕೇಳಿ. ಬಟ್ ಕ್ಯಾಂಡಿಡೇಟ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಅಲ್ವಾ. ಸೊ ಸೌಮ್ಯ ರೆಡ್ಡಿ ಆಸ್ ಅ ವಿಮೆನ್ ಐ ವುಡ್ ಪ್ರಾಬಬ್ಲಿ ಸಪೋರ್ಟ್. ಬಟ್ ಇಫ್ ಐ ಲುಕ್ ಎಟ್ ದ ಲಾರ್ಜರ್ ಪಿಕ್ಚರ್, ನಾನು ಇವಾಗ ಹೇಳ್ದೆ ನನ್ಗೆ ದೇಶ ಮುಂದೆ ಬರಬೇಕು, ನಮ್ಮ ದೇಶ ಹೇಗೆ ಕಂಟಿನ್ಯೂ ಆಗ್ಬೇಕು ಅಂದ್ರೆ ಅಭಿವೃದ್ಧಿ ಆಗ್ತಾ ಇದೆ ಹಂಗೆ ಕಂಟಿನ್ಯೂ ಆಗ್ಬೇಕು ಅಂದ್ರೆ ನಮ್ಗೆ ಅದಕ್ಕೇನೆ ಪ್ರಾಬಬ್ಲಿ ತೇಜಸ್ವಿ ಸೂರ್ಯ ದ ವೇ ಹಿಸ್ ಆರ್ಗ್ಯೂಡ್, ದ ವೇ ಹಿಸ್ ಪುಟ್ ಫಾರ್ವರ್ಡ್ ಹಿಸ್ ಕೇಸ್, ಅದು ನೋಡಿದ್ರೆ ಅವ್ರು ಒಳ್ಳೇದು. ಸೌಮ್ಯ ರೆಡ್ಡಿ ಮಾಡಿದ್ದಾರೆ ಬಟ್ ಅಟ್ ಅ ಸ್ಮಾಲರ್ ಸ್ಕೇಲ್ ಅನ್ಸುತ್ತೆ. ನಾ ಅಷ್ಟು ಕೇಳಿಲ್ಲ ಅವ್ರು ಹೇಳೋದು, ಇಲ್ಲ ಅವ್ರು ಹೇಳೋದು ಅದೆಲ್ಲ ಜಾಸ್ತಿ ಕೇಳಿಲ್ಲ. ಸೊ ಹಂಗ್ ನೋಡಿದ್ರೆ ಫಾರ್ ದ ಬೆಟರ್ಮೆಂಟ್ ಐ ವುಡ್ ಸೇ ತೇಜಸ್ವಿ ಸೂರ್ಯ. ತೇಜಸ್ವಿ ಸೂರ್ಯ ಅವರು ಬೆಟರ್ ಅನಿಸ್ತಾರೆ. ಓಕೆ, ದೇಶದಲ್ಲಿ 543 ಕಾನ್ಸ್ಟಿಟ್ಯೂನ್ಸಿಗಳಿದೆ. ಎಷ್ಟು ಕ್ಷೇತ್ರವನ್ನ ಅಂದಾಜು ಎಷ್ಟು ಕ್ಷೇತ್ರವನ್ನು ಗೆಲ್ಬಹುದು ಅನ್ಸುತ್ತೆ ಬಿಜೆಪಿ ಮತ್ತೆ NDA ಏನಿದೆ ಓವರ್ ಆಲ್? ಅರೌಂಡ್ 350 ಯಾರು ಬರುತ್ತೆ ಅನ್ಕೊಂಡಿದೀವಿ. ಸರ್ ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೇಳಿ, ನಿಮ್ಮ ಹೆಸರು? ಸರ್ ನನ್ನ ಹೆಸರು ಜಗದೀಶ್ ಅಂತ. ಓಕೆ, ನೀವು ಯಾವ ಕ್ಷೇತ್ರಕ್ಕೆ ವೋಟಿಂಗ್ ಮಾಡಿರೋದು? ನಾನು ಮಲ್ಲೇಶ್ವರಂ ಕ್ಷೇತ್ರದಲ್ಲಿ ವೋಟ್ ಮಾಡಿದ್ದೇನೆ. ಮಲ್ಲೇಶ್ವರಂ ಅಂತಂದ್ರೆ ಬೆಂಗಳೂರು ನಾರ್ತ್. ಬೆಂಗಳೂರು ಉತ್ತರದಲ್ಲಿ ನಾನು ವೋಟ್ ಮಾಡಿದ್ದೇನೆ. ಆದಮೇಲೆ ಇದು ನಮ್ಮ ಲೋಕಸಭೆ ಏನು ಒಂದು ಚುನಾವಣೆ 2024ರಲ್ಲಿ ಜರುಗಿತು, ಒಳ್ಳೆ ವಿಜೃಂಭಣೆಯಿಂದ ನಡೀತು. ಆದರೆ ಈ ಒಂದು ಚುನಾವಣೆ ಬಗ್ಗೆ ಜನಗಳ ಅಭಿಪ್ರಾಯ ಯಾವ ರೀತಿ ಇದೆ ಅಂತಂದರೆ, ಈಗ ಮೋದಿ ಸರ್ಕಾರ ಬಂದರೆ, BJP ಸರ್ಕಾರ ಬಂದರೆ ಒಳ್ಳೆ ಒಂದು ಅವಕಾಶಗಳು ಅವ್ರಿಗೆ ಕೊಡಬೇಕು. ಮುಂದಿನ ಒಂದು ಫ್ಯೂಚರಿಗೆ ಅಂದರೆ ಮುಂದಿನ ಒಂದು ಆಡಳಿತಕ್ಕೆ ಸಂಬಂಧಪಟ್ಟಂತೆ BJP ಸರ್ಕಾರ ಬರುತ್ತೆ ಅಂತ ಎಲ್ಲರ ಜನರ ಒಂದು ಅಭಿಪ್ರಾಯಗಳಿದೆ. ಆದರೆ ಕಾಂಗ್ರೆಸ್ ಬರಬೇಕು, ಯಾಕೆ ಬರಬಾರ್ದು ಅನ್ನೋದು ಏನಂದರೆ ಅಲ್ಲಿ ಭಾಳ ಕನ್ಸರ್ನ್ಡ್ ತುಂಬ ಇದು ಆದಂಥ ಲೀಡರ್ಸ್ಗಳಿಲ್ಲ. ಆದ್ದರಿಂದ ಜನಗಳ ಅಭಿಪ್ರಾಯ ಪ್ರಕಾರ BJP ಸರ್ಕಾರವೇ ಬರುತ್ತೆ, ಮತ್ತೆ ಮೋದಿಯವರೇ ಪ್ರಧಾನಮಂತ್ರಿಗಳಾಗ್ತಾರೆ ಅಂತ ಒಂದು ಜನಗಳ ಅಭಿಪ್ರಾಯ ಇದೆ. ಈಗ ಹಾಗಿದ್ರೆ ತಾವು ಈ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರಕ್ಕೆ ಶೋಭಾ ಕರಂದ್ಲಾಜೆ ಅವ್ರು ಗೆಲ್ಬೇಕು ಅಂತೀರಾ, ರಾಜೀವ್ ಗೌಡ್ರು ಗೆಲ್ಬೇಕು ಅಂತೀರಾ? ಸರ್ ನಮ್ಮ ಅಭಿಪ್ರಾಯದಲ್ಲಿ ಹೇಳಬೇಕು ಅಂದರೆ ಶೋಭಾ ಕರಂದ್ಲಾಜೆ ಅವರು. ಯಾಕೆ ಬಿಜೆಪಿ ನರೇಂದ್ರ ಮೋದಿ ಅವರ ನಾಯಕತ್ವವನ್ನು ಒಪ್ಕೊಂಡು ಶೋಭಾ ಕರಂದ್ಲಾಜೆ ಅವರ, ಅಥವಾ ಶೋಭಾ ಕರಂದ್ಲಾಜೆ ಅವರು ಸ್ವಂತ ವರ್ಚಸ್ಸಿನಿಂದನೂ ಕೂಡ ಗೆಲ್ಬಹುದು ಅಂತ ಅನ್ಸುತ್ತಾ ನಿಮ್ಗೆ, ಗೆಲ್ಬೇಕು ಅಂತ ಅನ್ಸುತ್ತಾ? ಇಲ್ಲ, ಅವರು ಶೋಭಾ ಕರಂದ್ಲಾಜೆ ಮೇಡಮ್ ಅವರೇ ಯಾಕೆ ಬರಬೇಕು ಅಂತಂದರೆ, ಅವರು ಈಗಾಗಲೇ ಕೇಂದ್ರದ ಮಂತ್ರಿಗಳಾಗಿದ್ದು ಅಷ್ಟೇ ಅಲ್ಲದೆ ಅಲ್ಲಿ ಅಗ್ರಿಕಲ್ಚರ್ ವ್ಯವಸಾಯ ಇಲಾಖೆಗೆ ಸಂಬಂಧಪಟ್ಟಂಗೆ ಬೇಕಾದಷ್ಟು ಈಗಾಗಲೇ ಅಲ್ಲಿ ಕಾರ್ಯಚಟುವಟಿಕೆಗಳನ್ನು ಮಾಡಿದ್ದಾರೆ, ಒಳ್ಳೊಳ್ಳೆ ಅಭಿವೃದ್ಧಿಗಳನ್ನು ಸಾಧನೆ ಮಾಡಿದ್ದಾರೆ. ಆದ್ದರಿಂದ ಅವರು ತಮ್ಮ ಸ್ವಂತ ಒಂದು ಎಬಿಲಿಟಿ ಇದ್ದ ಆಯ್ಕೆ ಆಗೋ ಚಾನ್ಸಸ್ಸು ಇದೆ. ಸೊ ಇಲ್ಲಿ ಶೋಭಾ ಕರಂದ್ಲಾಜೆ ಅವ್ರು ಗೆಲ್ಲಿ ಅಂತ ಹೇಳ್ತಾ ಇದ್ದೀರಾ? ಹೌದು ಸರ್. ದೇಶಕ್ಕೆ ಪ್ರಧಾನಮಂತ್ರಿ ಆಗಿದ್ರೆ ನರೇಂದ್ರ ಮೋದಿ ಅವರು ಆಗ್ಬೇಕಾ, ಬೇರೆ ಬದಲಾವಣೆ ಆಗಬೇಕು ಅಂತ ದೇಶಕ್ಕೆ ಪ್ರಧಾನಮಂತ್ರಿಯವರಾದರೆ ಮುಂದಿನ ಅಂದರೆ ಯಾವುದೇ ನಮ್ಮ ಒಂದು ಕಂಪ್ಯೂಟರ್ ಆಗಿರ್ಬೋದು, ಮಕ್ಕಳ ಎಜುಕೇಷನ್ ಆಗಿರ್ಬೋದು, ಹೈ ಲೆವೆಲ್ ಮುಂದಿನ ಒಂದು ಫ್ಯೂಚರಿಗೆ ಯೋಗ್ಯವಾದಂಥ ಬಲಿಷ್ಠವಾದಂಥ ಒಬ್ಬ ತುಂಬ ಒಳ್ಳೆ ಎವಿಡೆಂಟ್ ಇದು ಅಂದರೆ ಮೋದಿಯವರು. ಆದ್ದರಿಂದ ಮೋದಿಯವರೇ ಪ್ರಧಾನಮಂತ್ರಿ ಆಗಲಿ ಅಂತ ನಾವು ಒಂದು ವೈಯಕ್ತಿಕವಾಗಿ ಹೇಳ್ತಾ ಇದ್ದೀವಿ. ಓಕೆ, ಸೊ ಈಗ ನರೇಂದ್ರ ಮೋದಿ ಅವರೇ ಪ್ರಧಾನಿ ಆದರೆ ಮುಂದೆ ಈಗ ಏನು 75 ವರ್ಷಕ್ಕೆ ಬಿಜೆಪಿಯಲ್ಲಿ ನಿವೃತ್ತಿ ಹೊಂದುವಂತ ಒಂದು ಏನು ರೂಲ್ಸ್ ಇದೆ, ಅದನ್ನು ಗಮನದಲ್ಲಿ ಇಟ್ಕೊಂಡು ನೋಡಿದ್ರೆ ಇನ್ನೊಂದು 2 ವರ್ಷ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗ್ಬಹುದು, ಏನಾದ್ರೂ ಅವರ ಸರ್ಕಾರ ಅಸ್ತಿತ್ವಕ್ಕೆ ಬಂದ್ರೆ. ಅದ್ರ ನಂತರದಲ್ಲಿ ಯಾರಾಗ್ಬೇಕು ಅಂತ ಅನ್ಕೋತೀರಾ ಪ್ರಧಾನಮಂತ್ರಿ? ನರೇಂದ್ರ ಮೋದಿ ಅವ್ರ ನಂತರ ಯಾರಾಗ್ಬೇಕು ಅನ್ಸುತ್ತೆ? ಸದ್ಯಕ್ಕೆ ಸರ್ ಈಗ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಈಗಿನ ಒಂದು ಇದರಲ್ಲಿ ಹೇಳ್ತಾ ಇದ್ದೀವಿ. ಮುಂದೆ ಯಾರಾಗಬೇಕು, ಯಾರು ಇದು ಅನ್ನೋದ್ರ ಬಗ್ಗೆ ಈಗ ತಕ್ಷಣ ಈಗಲೇ ಹೇಳೋಕ್ಕೆ ಆಗೋದಿಲ್ಲ. ಯಾಕಂದರೆ ಒಂದು ಆಯ್ಕೆ ಮಾಡುವಂಥ ಇದು ಇರುತ್ತೆ, ಅದು ಉನ್ನತವಾದ ಹುದ್ದೆ ಕೂಡ. ಬರೀ ಪ್ರಧಾನಮಂತ್ರಿ ಆಗೋದಷ್ಟೇ ಅಲ್ಲ, ಅದನ್ನು ನಿಭಾಯಿಸ್ಕೊಂಡು ಹೋಗುವಂಥ ಕೆಪಾಸಿಟಿ ಇರಬೇಕಲ್ಲ ಸರ್. ಆದ್ದರಿಂದ
ಈಗ ಸದ್ಯಕ್ಕೆ ಅವ್ರ ಹೆಸರು ಮಾತ್ರ ಹೇಳ್ಬೋದು ಅಷ್ಟೇ. ಸರಿ ಸರಿ. ಈಗ 28 ಲೋಕಸಭಾ ಕ್ಷೇತ್ರ ಏನಿದೆ ಕರ್ನಾಟಕದಲ್ಲಿ, ಅದರಲ್ಲಿ ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿ ಆಗಿದೆ, ಅಲಯನ್ಸ್. ಅವು ಸೊ ಎಷ್ಟು ಮೂರು ಮತಕ್ಷೇತ್ರಗಳು ಹೌದು, ಎಷ್ಟು ಕ್ಷೇತ್ರವನ್ನು ಗೆಲ್ಬೇಕು ಅಥವಾ ಗೆಲ್ಲುತ್ತೆ ಅನ್ಸುತ್ತೆ ಬಿಜೆಪಿ ಮತ್ತೆ ಜೆಡಿಎಸ್? ಸರ್ 28 ನಮ್ಮ ಕರ್ನಾಟಕದಿಂದ ಲೋಕಸಭೆ ಚುನಾವಣೆಯಲ್ಲಿ ನಮ್ಮ ಅಭಿಪ್ರಾಯಕ್ಕೆ ಸಂಬಂಧಪಟ್ಟಂಗೆ 20ರಿಂದ 21 BJP, ಈ JDS ಇಂದ 2, ಟೋಟಲಿ 24ರಿಂದ 25 ಲೋಕಸಭೆ ಸೀಟುಗಳನ್ನು ಗೆಲ್ಲಬಹುದು ಅಂತ ಊಹೆ. ಓಕೆ. ಸೊ ಈಗ 24-25 ಜನ ಗೆದ್ರೆ, ಹಿಂದಿನ ಬಾರಿ ಬಿಜೆಪಿ 25 ಏನು ಎಂಪಿಗಳನ್ನ ದೇಶಕ್ಕೆ ಆಯ್ಕೆ ಮಾಡಿ ಕೊಟ್ಟಿತ್ತು. ಸೊ ಆ ನಿಟ್ಟಿನಲ್ಲಿ ನೋಡೋಕೋದ್ರೆ ರಾಜ್ಯದ ಪರವಾಗಿ ಇಲ್ಲಿಂದ ಆಯ್ಕೆ ಆಗುವಂತಹ ಏನು ಎಂಪಿಗಳು, ಅವರು ಏನು ರಾಜ್ಯದ ಪರವಾಗಿ ಧ್ವನಿ ಎತ್ತಾರೆ ಅಂತ ಅನ್ಸುತ್ತಾ ನಿಮ್ಗೆ? ಸರ್, ಈಗ BJP ನಮ್ಮ ಕರ್ನಾಟಕದ ವತಿಯಿಂದ BJPಯಲ್ಲಿ 20ರಿಂದ 25 ಜನ ಲೋಕಸಭಾ ಸದಸ್ಯರಾದಾಗ ನಮ್ಮ ಕರ್ನಾಟಕದ ಬಗ್ಗೆ ಮತ್ತು ಆಡಳಿತದ ಒಂದು ಚುಕ್ಕಾಣಿ ಹಿಡಿಯುವ ಒಂದು ಉದ್ದೇಶದಲ್ಲಿ ನಮ್ಮ ಕರ್ನಾಟಕದ ಬಗ್ಗೆ ಎಸ್ಪೆಷಲಿ ರೈತರ ಬೆಳವಣಿಗೆ ಆಗಿರ್ಬೋದು, ಎಜುಕೇಷನ್ ವಿಚಾರಗಳಾಗಿರ್ಬೋದು, ಮುಂದೆ ಒಂದು ಅಗ್ರಿಕಲ್ಚರ್ ಕೂಡ ಬೆಳವಣಿಗೆ ಮಾಡುವ ಒಂದು ಇದ್ರ ಬಗ್ಗೆ ಅವರು ಕ್ರಮ ವಹಿಸ್ತಾರೆ ಅನ್ನೋ ಒಂದು ಉದ್ದೇಶ, ನಂಬಿಕೆ ಇದೆ, ಮಾಡ್ತಾರೆ ಅಂತ ಹೇಳ್ಬೋದು ಸರ್. ಹಾಗಿದ್ರೆ ಏನು ನರೇಂದ್ರ ಮೋದಿ ಅವರ ಸರ್ಕಾರ ಅಸ್ತಿತ್ವಕ್ಕೆ ಬಂದ್ರೆ ಏನು ನೀವು ನಿರೀಕ್ಷೆ ಮಾಡ್ದಂಗೆ ಅಭಿವೃದ್ಧಿಗಳು ಆಗುತ್ತೆ ಅನ್ನುವಂತ ನಂಬಿಕೆ ಇದೆಯಾ? ಇದೆ. ಮೋದಿ ಸರ್ಕಾರದಲ್ಲಿ BJP ಸರ್ಕಾರ ಬಂದಾಗ ಖಂಡಿತವಾಗ್ಲೂ ನಮ್ಮ ಕರ್ನಾಟಕದ ಬಗ್ಗೆ ನಂಬಿಕೆ ಇದೆ. ನಂಬಿಕೆ, ಆಸೆ, ಆಕಾಂಕ್ಷೆಗಳು ಅಭಿವೃದ್ಧಿ ಆಗುತ್ತೆ ಅಂತ, ವಿಶೇಷವಾಗಿ ರೈತರ ಬಗ್ಗೆ ಗಮನ ಹರಿಸ್ತಾರೆ ಅಂತ ನನ್ನ ಒಂದು ಕಲ್ಪನೆ. ಈಗ ರೈತರಿಗಿರ್ಬಹುದು ಅಥವಾ ಯೋಧರಿಗಿರ್ಬಹುದು, ಯಾವ ಸರ್ಕಾರದಿಂದ ಅಥವಾ ಹಿಂದೆ ಇದ್ದಂಥದ್ದಾಗಿರ್ಬೋದು ಅಥವಾ ಈಗ ಬರುವಂತದ್ದಾಗಿರ್ಬೋದು, ಯಾರು ಹೆಚ್ಚಾಗಿ ಏನು ಅನುಕೂಲ ಮಾಡಿಕೊಡ್ತಾರೆ ಅಂತ ನಿಮ್ಗೆ ಅನ್ಸುತ್ತೆ? ಯಾವ ವಿಚಾರವಾಗಿ? ಆ ತರದಲ್ಲಿ ಸರ್, ಈಗ BJP ಸರ್ಕಾರದಲ್ಲಿ ಬಂದಾಗ ಅವರು ರೈತರಿಗೆ ಮಾಡ್ತಾರೆ. ಮತ್ತು ನಮ್ಮ ಒಂದು ಇದ್ರ ಪ್ರಕಾರ ಹೇಳ್ಬೇಕಾದ್ರೆ, ಈ ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ನನ್ನ ಒಂದು ಅಭಿಪ್ರಾಯದಲ್ಲಿ ಈ ಹಿರಿಯ ನಾಗರಿಕರಿದ್ದಾರಲ್ಲ, ಹಿರಿಯ ನಾಗರಿಕರ ಬಗ್ಗೆ ಸ್ವಲ್ಪ ಗಮನ ಹರಿಸಲಿ ಅಂತ. ಯಾಕಂದ್ರೆ ಇದ್ರ ಬಗ್ಗೆ ಯಾರು ಕ್ರಮ ವಹಿಸ್ತಾ ಇಲ್ಲ ಜಾಸ್ತಿ. ಅವರಿಗೆ ಒಂದು ಆದ್ಯತೆ ಕೊಡಲಿ. ಮತ್ತು ಎಜುಕೇಷನ್ ಬಗ್ಗೆ, ಹೈಯರ್ ಎಜುಕೇಷನ್ ಆಗಿರ್ಬೋದು, ಯಾವುದೇ ವಿಚಾರದಲ್ಲಿ ಬಡ ಮಕ್ಕಳಿಗೆ ವಿಶೇಷವಾಗಿ ಅವರಿಗೊಂದು ಆದ್ಯತೆ ಮೇರೆಗೆ, ಮತ್ತು ರೈತರ ಸಾಲ ಮನ್ನಾಗಳಾಗಿರ್ಬೋದು, ಅದರ ಬಗ್ಗೆ ಕೂಡ ಕ್ರಮ ವಹಿಸಲಿ ಅಂತ ಹೇಳ್ಬಿಟ್ಟು ವಹಿಸ್ತಾರೆ ಅಂತ. ರಾಜ್ಯ ಸರ್ಕಾರದ ವಿಚಾರವಾಗಿ ಏನ್ ಹೇಳ್ತೀರಾ ಸರ್? ಅಂದ್ರೆ ಏನು ರಾಜ್ಯ ಸರ್ಕಾರದಿಂದ ಏನು ಅಭಿವೃದ್ಧಿ ಕೆಲಸಗಳಾಗಬೇಕು ಅದೆಲ್ಲ ನೀಟಾಗಿ ಆಗ್ತಾ ಇದೆ ಅಂತ ಅನ್ಸುತ್ತೆ ನಿಮ್ಗೆ? ಮತ್ತೆ ರಾಜ್ಯ ಸರ್ಕಾರದಿಂದ ಘೋಷಣೆ ಆದಂತ 5 ಯೋಜನೆಗಳು, ಆ ವಿಚಾರವಾಗಿ ಏನ್ ಹೇಳ್ತೀರಾ? ರಾಜ್ಯ ಸರ್ಕಾರದ ಯೋಜನೆಗಳ ಬಗ್ಗೆ ಕ್ರಮ ವಹಿಸಬೇಕು ಅಂತ ಆದರೆ, ಇದರ ಬಗ್ಗೆ ನಮ್ಮ ಸರ್ಕಾರದಲ್ಲಿರುವಂಥ ಕರ್ನಾಟಕದ ಮುಖ್ಯಮಂತ್ರಿಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಸಚಿವರು ಇದರ ಬಗ್ಗೆ ಕ್ರಮ ವಹಿಸಿ ರೈತರ ಸಾಲ ಮನ್ನಾ ಆಗಿರ್ಬೋದು, ಅಥವಾ ರೈತರಿಗೆ ಇತರೆ ಅಗ್ರಿಕಲ್ಚರ್ ಸಾಮಗ್ರಿಗಳಾಗಿರ್ಬೋದು, ಇದರ ಬಗ್ಗೆ ಕ್ರಮ ವಹಿಸಲೇಬೇಕಾಗಿದ್ದಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಮುಖ್ಯವಾಗಿ ನಾವು ಯಾವುದೇ ಕಾರ್ಯಗತಗಳನ್ನು ಮಾಡಬೇಕಾದಲ್ಲಿ ಆದಷ್ಟು ಬಜೆಟ್ ಅಂತ ಬೇಕು. ಬಜೆಟ್ ಬಗ್ಗೆ ಕ್ರಮ ವಹಿಸಲಿ ಅಂತ ಹಾರೈಸ್ತೇನೆ. ಎಸ್ ವೀಕ್ಷಕರೇ, ಇದಾಗಿತ್ತು ಇಲ್ಲಿನ ಮತದಾರರ ಮಾತು. ಕ್ಯಾಮರಾ ಪರ್ಸನ್ ಸಂದೀಪ್ ಜೊತೆ ಜೋಯಲ್ ಐಗೋಡ್, ಕರ್ನಾಟಕ ಟಿವಿ, ಬೆಂಗಳೂರು.